ಮಾರ್ಚ್ ತಿಂಗಳ ಹುಣ್ಣಿಮೆಯ ದಿನದಂದು ನಂತರ ಬರುವಂತಹ ಹಬ್ಬ ಅಂದರೆ ಹೋಳಿ ಹಬ್ಬ. ಶಿವಮೊಗ್ಗದಲ್ಲೂ ಕೂಡ ಪ್ರತಿ ವರ್ಷ ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದರಲ್ಲೂ ಕೂಡ ಶಿವಮೊಗ್ಗದ ಗೋಪಿ ಸರ್ಕಲ್ನಲ್ಲಿ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಪ್ರತಿ ವರ್ಷವೂ ಅದ್ದೂರಿಯಾದಂಥ ಹೋಳಿ ಹಬ್ಬವನ್ನು ಆಚರಿಸಲಾಗುತ್ತೆ. DJ ಇರುತ್ತೆ, ಜೊತೆಗೆ ರೇನ್ ಡಾನ್ಸ್ ಇರುತ್ತೆ. ಈ ವರ್ಷವೂ ಕೂಡ 2026ನಲ್ಲೂ ಕೂಡ ಸಮಿತಿ ವತಿಯಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡಬಹುದು, ನಾವೀಗ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿದ್ದೀವಿ. ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಇಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಇಲ್ಲಿ ಏನು ಅಂತ ಅಂದರೆ ಇಲ್ಲಿ ಸ್ಟೇಜನ್ನು ಹಾಕ್ತಾ ಇದ್ರು, ಆದರೆ ಈ ವರ್ಷ ಯಾವುದೇ ರೀತಿಯಾದಂತಹ ಸ್ಟೇಜನ್ನು ಹಾಕಿಲ್ಲ. ಆದರೆ DJ ಮಾತ್ರ ಇದೆ. DJ ಮ್ಯೂಸಿಕ್ಕಿನ ಸೌಂಡ್ ಸಿಸ್ಟಮ್ನ ನೀವು ಇಲ್ಲಿ ನೋಡಬಹುದಾಗಿದೆ. ಹಾಗೆ ರೇನ್ ಡಾನ್ಸಿಗೆ ಬೇಕಾಗಿರುವಂತಹ ನೀರಿನ ವ್ಯವಸ್ಥೆ, ನೀರಿಗೆ ಏನು ರೇನ್ ಡಾನ್ಸ್ ಮಾಡಲಿಕ್ಕೆ ನೀರಿನ ವ್ಯವಸ್ಥೆ ಮೇಲಿಂದ ಸ್ಪ್ರಿಂಕ್ಲರ್ ಥರ ಸಿಂಪಡಿಸ್ತಾರೋ ಅದಕ್ಕೆ ಬೇಕಾದಂತಹ ರೇನ್ ಡ್ಯಾನ್ಸಿಗೆ ಬೇಕಾಗಿರುವಂಥ ಸ್ಪ್ರಿಂಕ್ಲರ್ನ ಮೇಲ್ಭಾಗದಲ್ಲಿ ಅಳವಡಿಸಿದ್ದಾರೆ. ಇನ್ನು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಹೋಳಿಯನ್ನು ಆಡಲಿಕ್ಕೆ ಪ್ರತ್ಯೇಕವಾದಂತಹ ಒಂದು ಕ್ಯಾಬಿನನ್ನು ಮಾಡಿದ್ದಾರೆ. ಈ ಕಡೆ ಪುರುಷರಿಗೆ ಹೋಳಿಯನ್ನು ಆಡಲಿಕ್ಕೆ ಪ್ರತ್ಯೇಕವಾದಂತಹ ಕ್ಯಾಬಿನನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂತಹ ಕ್ಯಾಬಿನನ್ನು ಮಾಡಿದ್ದಾರೆ. ಇನ್ನು ಗೋಪಿ ಸರ್ಕಲಲ್ಲಿ ನೀವು ನೋಡ್ತಾ ಇದ್ದೀರಾ, ಈಗ 9 ಗಂಟೆಗೆ ಪ್ರಾರಂಭವಾಗಬೇಕಾಗಿತ್ತು. ಆದರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಇಲ್ಲ, ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇದೆ. ಜೊತೆಗೆ ಇತ್ತೀಚೆಗಷ್ಟೇ ಮಾರಿ ಹಬ್ಬ ನಡೆದಿರುವಂಥ ಹಿನ್ನೆಲೆಯಲ್ಲಿ ಅಷ್ಟಾಗಿ ಜನ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಹಬ್ಬದ ವಾತಾವರಣ ಎಲ್ಲೋ ಒಂದು ಕಡೆ ಕಡಿಮೆಯಾಗಿ ಕಂಡು ಬರ್ತಾ ಇದೆ. ಇನ್ನು ಹೋಳಿ ಹಬ್ಬ ಆಗಿರುವಂತಹ ನಿಟ್ಟಿನಲ್ಲಿ ಸರ್ಕಲ್ನಲ್ಲಿ ಅಲ್ಲಲ್ಲೇ ಬಣ್ಣಗಳನ್ನು ಮಾರ್ತಾ ಇದ್ದಾರೆ. ವರ್ತಕರು ಇಲ್ಲಿ ಆಟ ಆಡಲಿಕ್ಕೆ ಬರುವಂತಹ ಜನರಿಗೆ ಬಣ್ಣದ ವ್ಯಾಪಾರವನ್ನು ಮಾಡಲಿಕ್ಕೆ ಸರ್ಕಲ್ನಲ್ಲೇ ಬಣ್ಣಗಳ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಹಬ್ಬ ವಿಶೇಷವಾದಂತಹ ಹಬ್ಬ, ಅದರಲ್ಲೂ ಕೂಡ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಆರ್ಗನೈಸ್ ಆಗಿರುವಂತಹ ಹಬ್ಬ. ಹಾಗಾಗಿ ಇಲ್ಲಿ ಪೊಲೀಸ್ ಪಡೆ ಕೂಡ ಇಲ್ಲಿ ನೋಡ್ತಾ ಇದ್ದೀರಾ, ಕಾಕಿ ಕಟ್ಟೆಚ್ಚರ ಎಲ್ಲೆಲ್ಲೂ ಕೂಡ ಕಾಣ್ತಾ ಇದೆ. ಮಹಾವೀರ ಸರ್ಕಲ್ ಆಗಿರಬಹುದು, DVS ಸರ್ಕಲ್ ಆಗಿರಬಹುದು, ಎಲ್ಲ ಕಡೆಯಲ್ಲೂ ಕೂಡ ಕಾಕಿ ಕಟ್ಟೆಚ್ಚರ ಬಿಗಿಯಾಗಿದೆ. ಪೊಲೀಸ್ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಇಲ್ಲಿ ಕ್ರೌಡ್ನ ಮೇಂಟೈನ್ ಮಾಡಬೇಕು ಅನ್ನುವಂತಹ ಒಂದು ಎಲ್ಲ ಸಲಹೆ ಸೂಚನೆಗಳನ್ನು ಹೆಡ್ ನೀಡ್ತಾ ಇದ್ದಾರೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಹೋಳಿ ಹಬ್ಬ ಸೆಲೆಬ್ರೇಷನ್ ನಡೀತಾ ಇದೆ. ಆದರೆ ನಾನು ಈಗಾಗಲೇ ತಿಳಿಸಿದ ಹಾಗೆ ಸರ್ಕಾರಿ ರಜೆ ಇಲ್ಲ, ಇತ್ತೀಚೆಗಷ್ಟೇ ಮಾರಿ ಹಬ್ಬ ಆಗಿದೆ, ಜೊತೆಗೆ ಮಕ್ಕಳಿಗೆ ಎಕ್ಸಾಮ್ಸ್ ಕೂಡ ನಡೀತಾ ಇದೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇಲ್ಲಿ ಜನ ಸೇರ್ತಾರೆ, ಯಾವ ರೀತಿ ಹೋಳಿ ಹಬ್ಬ ನೆರವೇರುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.